ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬೆಳಗ್ಗೆನೆ ಸೊಳ್ಳೆ. ಮಮ್ಮಿ ನಮ್ಮ ಅಣ್ಣ ಏನ್ ಮಾಡ್ತಾ ಇದಾರೆ ಅಂತ ತೋರಿಸ್ತೀನಿ ಬನ್ನಿ. ಹಾಲು ಕರಿತಾ ಇದಾರೆ ಅನ್ಸುತ್ತೆ, ನೋಡೋಣ ಬನ್ನಿ. ಮಮ್ಮಿ ನಮ್ಮ ಅಣ್ಣ ಇಲ್ಲಿದ್ದಾರೆ ನೋಡಿ. ಇವಾಗ ಎದ್ದು ಬಂದೆ, ನೀರು ಕುಡಿದ್ಬಿಟ್ಟು ಬಾದಾಮಿ ತಿಂದು ಇವಾಗ ತಿಂಡಿ ಮಾಡಕ್ ಹೋಗ್ತಾ ಇದ್ದೀವಿ. ಗೈಸ್, ಇವತ್ತು ನಮ್ಮನೆ ಎಗ್ ರೈಸ್ ಮಾಡ್ತಾ ಇದ್ದೀವಿ. ನಮ್ಮನೆ ಗಿಡದಲ್ಲಿ ಬಿಟ್ಟಿರೋ ತರಕಾರಿಗಳು. ಗೈಸ್, ಎಗ್ ರೈಸ್ ಮಾಡಕ್ಕೆ ರೆಸಿಪಿ ನೋಡ್ಕೊತಾ ಇದ್ದೀವಿ. ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಟೊಮೆಟೊ ಹಣ್ಣು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಸೊ ನೋಡಿ, ಇವನ್ನ ಒಂಚೂರು ಎಷ್ಟು ಸುಲಭವಾಗಿ ನಾವು ಈ ಎಗ್ ರೈಸ್ ನ ಮಾಡ್ಕೊಳ್ಬಹುದು ಅಂತ ತುಂಬಾ. ಗೈಸ್, ನಾವು ಸುಲಭವಾಗಿ ಮಾಡೋಣ ಬನ್ನಿ. ಹಂಗೆ ಕುಡಿಯೋಕ್ಕಾಗ್ದಾರೆ ಹಿಂಗೆ ಪೂರ ಕುಡಿತಾವ್ರೆ ಚಿಕ್ಕ ಪಾಪು ತರ. ಒಂದಿನ ನಮ್ಮ ಅಣ್ಣನೇ ಲಾಗ್ ಮಾಡ್ತಾನಂತೆ ನೋಡಿ ಗೈಸ್. ಹೇಳಿದ್ಯಲ್ಲ, ಮಾಡ್ತೀಯಾ? ಮಾಡ್ತಾನಂತೆ ಗೈಸ್. ಟೈಮ್ ಆಯ್ತು, ಇವಾಗ ಎಗ್ ರೈಸ್ ಮಾಡೋಣ ಬನ್ನಿ. ಮಮ್ಮಿ ಬೈತಾ ಇದ್ದಾರೆ, ರಾಮಾಯಣ ಬಿಟ್ಬಿಟ್ಟು ಭಂಗ ಮಾಡು ಅಂತ. ನೋಡಿ ಅಲ್ಲಿ ಯಾವ ತರ ಬೈತಾ ಇದಾರೆ. ಕೇಳಿಸ್ತಾ ಇಲ್ಲ ನಿಮಗೆ? ಅದಕ್ಕೆ ಕೇಳಿಸ್ತಾ ಇತ್ತು. ಏನಪ್ಪಾ ಗೈಸ್, ಇವ್ರು ಏನ್ ಗೊತ್ತಾ, ಇವತ್ತ ದುಡ್ಡಿರೋದು ಮಾತ್ರ ಗಿಡಕ್ಕೆ ಯೂಸ್ ಮಾಡ್ಕೊತಾನೆ. ನಂತ ಇರೋ ದುಡ್ಡು ಮನೆಗೆ ಯೂಸ್ ಮಾಡ್ಕೊಂಡು ಏನಾರು ತಗೊಂಡ್ರೆ ಆರ್ಡ್ರ್ ಮಾಡು, ನಾನು ಕಳಿಸ್ತೀನಿ ಲಿಂಕ್ ಅಂತಾನೆ. ಇವನು ಮಾತ್ರ ಗಿಡಗಳು ಮಾತ್ರ ಮಾಡ್ಕೊತಾನೆ. ಇದೇನು ಇಲ್ಲ ಇವ್ದು. ಈಗ ನಮ್ಮ ಅಣ್ಣ ನಮ್ಮ ಮಮ್ಮಿ ಗಿಡ ನೆಡಕ್ಕೆ ಹೋಯ್ತಾವ್ರೆ. ಹೂವಿನ ಗಿಡ ನೆಟ್ಟು ಸೊಳ್ಳೆಗಳು ಒಸಿ ಬಂದಿಲ್ಲ ಗಾಯ್ತು. ಇಲ್ಲಿನ ಮನೆ ಪಕ್ಕ ಅಕ್ಕಪಕ್ಕ ಗಿಡ ನೆಡಬೇಕು, ಆದರೆ ಅಕ್ಕಪಕ್ಕ ಎಲ್ಲ ನೆಟ್ಬಿಟ್ಟು ಈ ಥರ ಎಲ್ಲ ಸೊಳ್ಳೆಗಳಾಗ್ಬಿಟ್ಟವೆ. ಯಪ್ಪ, ನೋಡಿಯ ನೀವು ಸುದ್ದೆ ಒಳಗೆ ಎಲ್ರು ಕಳಿಸ್ದಾಗ ಆಯ್ತದೆ. ಗಿಡ ಎಗ್ ರೈಸ್ ರೆಡಿ. ಎಗ್ ರೈಸ್ ಮಾಡಾಯ್ತು. ಈಗ ನಮ್ಮ ಅಣ್ಣನ ಟೇಸ್ಟ್ ಕೇಳಬೇಕು, ಹೆಂಗ್ ಮಾಡಿದ್ದೀನಿ ಅಂತ. ತಿಂದು ನೋಡು, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಹೇಗಿದೆ ಅಂತ ಹೇಳು. ಹೇಗಿದೆ? ಚಪ್ಪೆ ಆಗೈತಾ? ಈಗ ಹೆಂಗೈತೆ? ಯಾವಾಗ್ಲೂ ಹಿಂಗೆ ಅಂತಾನೆ. 100 ಹೇಳಕ್ಕೆ ಇಲ್ಲ, 100ಗೆ 40% ಅಂತೆ. ಹೇಳ ಕರೆಕ್ಟಾಗಿ. ಚೆನ್ನಾಗಿಲ್ವಾ? 100ಗೆ 40%. ಚೆನ್ನಾಗಿಲ್ವಾ? ನಮ್ಮ ರಿಲೇಷನಲ್ಲಿ ಪೂಜಕ್ಕ ಅಂತ ಐತೆ. ಅವ್ರದ್ದು ಟೇಸ್ಟ್ ಮಾತ್ರ ಇವ್ನಿಗೆ ಇಷ್ಟ ಆಗೋದು, ನಮ್ಮ ಟೇಸ್ಟ್ ಇವ್ನಿಗೆ ಇಷ್ಟನೇ ಆಗಲ್ಲ. ಅವ್ರು ಏನಾದ್ರು ತಿಂಡಿನೋ ಇಲ್ಲ ಸಾರೋ ಏನಾದ್ರು ಮಾಡಿಬಿಟ್ರೆ ಕುಡ್ದ್ಬಿಡ್ಬೋದಂತೆ ಅವ್ರ ಸಾರ. ಅಷ್ಟು ರುಚಿಯಾಗಿರ್ತಂತೆ. ನಾವು ಮಾಡೋ ರುಚಿ ಇಲ್ಲ. ರೀಲ್ಸ್ ಮಾಡಕ್ಕೆ ಕರಿತಾವಳೆ ನಮ್ಮ ಮನೆಯಿಂದ. ಬರಕ ಯಾವಾಗ ಬತ್ತೀಯಾ ಅಂತ. ಅವ್ರು ಯಾರು ಅಂತ ಅಂದರೆ ನಮ್ಮ ಎದುರುಗಡೆ ಮನೆ ಹುಡುಗಿ ಕೀರ್ತನ ಅಂತ, ಅವರು ಕರೆದಿದ್ರು. ಧರ್ಮಸ್ಥಳಕ್ಕೆ ಹೋಗಿದ್ರಂತೆ ನಮ್ಮ ಸತೀಶ್ ಅಣ್ಣ, ಅದಕ್ಕೆ ಪ್ರಸಾದ ಕೊಟ್ಬಿಟ್ಟು ಹೋದ್ರು. ಅದನ್ನೇ ಇವಾಗ ಇಸ್ಕೊಬಂದೆ. ನಂಗೆ ಬರೆಯೋಕ್ಕಾಗಲ್ಲ ಅಂತ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಕ್ಕನ ಕೈಲಿ ಕೊಟ್ಟಿದ್ದೀನಿ ಬರಿ ಅಂತ, ಪ್ರಾಕ್ಟೀಸ್ ಮಾಡು ಅಂತ. ನನಗೆ ಕೊಟ್ಟಿರೋದು ಮಾಡಕ್ಕೆ, ಆ್ಯಕ್ಚುಲಿ ಇವಳಿಗೆ ಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ಒಬ್ಳು ಗೆಸ್ಟ್ ಬಂದವಳೆ, ನಮ್ಮೂರವಳೆ, ನಮ್ಮ ಸ್ಕೂಲೇ ಒಬ್ಳೆ ಅವಳೆ ಅಂತ ಬಂದವಳೆ ಅವಳು. ನೋಡಿ ಇಲ್ಲಿ ನನಗೆ ಬರಿ ಅಂತ ಕೊಟ್ಬಿಟ್ಟು ಇವರಿಬ್ರು ಕುತ್ಕೊಂಡು ನೋಡ್ತಾವ್ರೆ. ಇವಳೊಬ್ಳು ಮಲಿಕತ್ತವಳೆ, ಇವಳೊಬ್ಳು ಕೂತವಳೆ. ಇಲ್ಲಿ ನನಗೆ ಬರಿ ಅಂತ ಕೊಟ್ಬಿಟ್ಟು. ಇದೆಂತ ಇದು? ನಾವು ಕಲಿಬೇಕಾ ಇವ್ರು ಕಲಿಬೇಕಾ? ನೀನು ನಾನು ಕಲಿಬೇಕಾ? ನಾನು ಸ್ಕೂಲ್ ಬೈತಾರಳು ನಿಂತವ್ರೆ. ನಾನು ಹಂಗೆ ಅಂದಕ್ಕೆ ಹೋಗಿ ಕುತ್ಕೊತಾವಳ ಅಲ್ಲಿ ಬ್ಯಾಗ್ ಹತ್ರಕ್ಕೆ.
5 ಕ್ವಶನ್ಸ್ ಇದು 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 ಅಷ್ಟೇ. ಹ್ಯಾಂಡ್ ರೈಟಿಂಗ್ ಚೇಂಜ್ ಆಯ್ತದೆ. ಫೋನ್ ಬರ್ಕತಿಯಾ? ಇಲ್ಲ ಫೋನ್ ನೋಡಲ್ಲ, ನಾನು ಪೊಯಮ್ ಓದ್ಕತೀನಿ. ಯಾವಾಗ? ಇವಾಗ ಫೋನ್ ನೋಡೋಣ ಅಂತ ಹೇಳೋಳೆ ಆಯ್ತಾ. ನೋಡೋಣ ಫೋನ್ ನೋಡ್ತಾಳೋ ಇಲ್ಲ ಬರೀತಾಳೋ ಅಂತ ನೋಡ್ತಿದ್ದ. ಅದು ಕೊಡ ಆಯ್ತು, ಕೊಡು ಬರಿಯೋಗು. ಬರ್ದು ಅದನ್ನ ಮುಗಿಸ್ತಿಯಲ್ಲ, ಅಲ್ಲಿ ಉಳ್ಕೊಂಡಿರೋ ಪ್ಲೇಸ್ ಅಲ್ಲಿ ಅದನ್ನ ಬರೆಯೋದು. ಇಲ್ಲಿ ಪೇಜ್ ಹೋಗತ್ ಹೋಗ್ಬಿಟ್ಟು ಪೇಜ್ ಒಂದೇ ಪೇಜ್ ಇರೋದ್ಕಂತೆ. ಆಯ್ತದೆ 5 ಕ್ವಶನ್ ಇಲ್ಲಿವರೆಗೂ ಆಯ್ತದೆ. ಗ್ಲೋಸರಿ ಬರೀತೀನಿ, ಆಮೇಲೆ ಕರೆಕ್ಷನ್ ಮಾಡ್ಬಿಟ್ಟು ಇನ್ನೊಂದು ಪೇಜ್ ಅಲ್ಲಿ ಇದು ಬರೀತೀನಿ. ನನ್ಕುಡ್ ಬರ್ಸಕ್ಕೆ ಪ್ಲಾನ್ ಮಾಡ್ತಾವಳೆ. ಇಲ್ಲ ಇಲ್ಲ, ಇದು ಒಂದೇ 5 ಕ್ವಶನ್. ಗೈಸ್ ನೋಡಿ ಇಲ್ಲಿ ಫೋನ್ ನೋಡ್ತಾರೆ. ಇದ್ರಲ್ಲ ಆಯ್ತಾ? ಇಷ್ಟು ಪಯಂ ಬರ್ಕೊಳಕ ಪ್ಲೀಸ್ ಅಷ್ಟೇ ಹೋಮ್ವರ್ಕ್ ಇಂಗ್ಲಿಷ್ ಹೋಮ್ವರ್ಕ್ ಮುಗಿದು ಬರೀ 10 ಬರೀ 11 ಬರೀ 12 ಬರೀ ಅಂತ ಪೊಯಮು ಬರೀ ಕೊಡ್ತಾವಳೆ. ಈಗ ಕೈನೋ ಬಂದೋಯ್ತು. ಫೈನಲಿ ಬರ್ಕೊಟ್ಟೆ. ನಾನು ಒಂದೇ ಕ್ವಶನ್ ಬರ್ದಿರೋದು ಆಕ್ಚುಲಿ. ಎಲ್ಲ ನನ್ನ ಕೈಲಿ ಬರ್ಸ್ಬಿಟ್ಟೆ. ಮ್ಯಾಮು ನೀವೇ ಕರೆಕ್ಷನ್ ಮಾಡ್ಕೊಂಡು ಬರ್ಬೇಕಾದ್ರೆ ಪ್ರಾಕ್ಟೀಸ್ ತರ ಇರ್ಬೇಕು ಅಂತ. ಗೈಸ್ ನಾನ್ ಬರ್ಕೊಟ್ಟಿದ್ದ ಅವಳೇ ಕರೆಕ್ಷನ್ ಮಾಡ್ತಾಳೆ. ಅವ್ರ ಮ್ಯಾಮ್ ಹೇಳೋರಂತೆ ಅವರೇ ಕರೆಕ್ಷನ್ ಮಾಡ್ಕೊಂಡು ಬರ್ಬೇಕು ಅಂತ. ಅದಕ್ಕೆ ಅವಳೇ ಕರೆಕ್ಷನ್ ಮಾಡ್ಕೊಂತವಳೆ. ನನ್ ಕೈಲಿ ಬರ್ಸ್ಬಿಟ್ಟು ನಾನೇ ಕರೆಕ್ಷನ್ ಬರ್ತಿದ್ದಪ್ಪ. ಯಾಕೆ ಸಂಜೆವರೆಗೂ ಆರಾಮಾಗಿರ್ಬೋದು. ಹೋಮ್ವರ್ಕ್ ಇತ್ತು ಅಂತ ಒಂದು ಟೆನ್ಷನ್ ಇತ್ತು ನೆನ್ನೆಯಿಂದ, ಇವಾಗ ಆರಾಮಾಗಿರ್ಬೋದು. ಯಾಕೇಳಿ ನಾ ಬರ್ಕೊಟ್ಟಲ್ಲ ಅದಕ್ಕೆ. ಅಲ್ಲ, ನಾನ್ ಬರ್ದಿದ್ದು. ಇವತ್ತಿನ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ. ಬಾಯ್ ಬೇಡ, ನಮ್ಮ ಅಣ್ಣ ಯಾಕೋ ಮೂಗ್ ಮುಚ್ಕೊಬಿಟ್ಟವ್ನೆ. ಬಾಯ್ ಬಾಯ್ ಬಾಯ್. ನೀ ಮಮ್ಮಿ ಬಾಯ್ ಬಾಯ್.